ಇವತ್ತು ನಾನು ಗೋ ಪೂಜೆಯನ್ನು ಮಾಡ್ತಾ ಇದ್ದೇನೆ. ಈ ಬೆಳಗ್ಗೆ ಹೋದ್ರೆ ಈಗ ಬಂದ್ರ? 1 ಗಂಟೆಗೆ ಅದೇ ಬರ್ತೀನಿ ನೋಡಿ. ಗೋವಿಗೆ ತಿಂಡಿಯನ್ನು ಕೊಡ್ತಾ ಇದ್ದೇನೆ. ಸರಿ ಮಾಡ್ತಾ ಇದ್ದೆ. ಇದ್ರ ಫೋಟೋ ಬರಲಿ ಕರೆಕ್ಟಾಗಿ. ಗೋವಿಗೆ ಬಟ್ಟೆಯನ್ನು ಹೊಲಿಸ್ತಾ ಇದ್ದೇನೆ. ಮುಖ ಬರಲಿ, ಮುಖ ನೋಡಿ. ಗೋವಿನ ಮುಖ ಈಗ ಸರಿ ಗೊತ್ತಲ್ಲ? ಸರಿ ಗೊತ್ತ. ಈಗ ಬೆಳಗ್ಗೆ ಹೋದ್ರೆ ಈಗ ಬಂದ್ರ ನೀವು? ದಿನ ಹಾಗೇನಾ? ದಿನ ಅಂತ ವಾರ ಒಂದು 2 ದಿವಸ ಮನೆ 2 ದಿವಸ ಮನೇಲಿ ಇರ್ತಾ? ಹುಲ್ಲು ಅದು ಅದಕ್ಕೂ ಸುಸ್ತಾಗುತ್ತಲ್ಲ? ಸುಸ್ತಾಯ್ತದು. ನಮ್ಗೆ ಕಾಲು ನೋವು. ನಿಮಗೂ ರೆಸ್ಟ್ ಬೇಕು, ಅದಕ್ಕೂ ರೆಸ್ಟ್ ಬೇಕು. ಅವ್ರು ಹುಲ್ಲು ಬೇಕು. ಹಾಂ. ಎಷ್ಟು ಜನ ಇದ್ದೀರಿ ನೀವು? ಆಯ್ತು 20 ಮನೆ ಎಲ್ಲ ಆಯಿತು. 25 ಮನೆ. ಗೋವಿ ಎಷ್ಟಿದೆ? 50 ದೊಡ್ಡದು. ಅದರಿಂದನೇ ನಿಮ್ಮ ಜೀವನ ಆಗದ? ಅದೇ ನಮ್ಮ ಅದೇ ನಿಮ್ಮ ಅದೃಷ್ಟ ದೇವತೆ ಅದು. ಅದರಿಂದನೇ ನಿಮಗೆ ಎಲ್ಲ ಸುಖ ಸಂತೋಷ ಎಲ್ಲ ಲಭಿಸಿ ಇದು ಮಾಡಿ. ಆಶೀರ್ವಾದ ಕೂಡ ಮಾತಾಡಿ. ಸರಿ ಹೋಗಿ. ಸರಿ ಆಯ್ತು. ಪಮ್ಮ ಎಂಟು ಪಮ್ಮ ಆಯಿತು. ಈಗ ಗೋ ಪೂಜೆ ಮಾಡಿ ಒಳಗಡೆ ಹೋಗ್ತಾ ಇದ್ದೇನೆ. ಇವತ್ತು ಗೋವಿನ ಬಗ್ಗೆ ಹೇಳಬೇಕು ಅಂತಿದ್ದೇನೆ. ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ಗೋಪೂಜೆಯನ್ನು ಮಾಡಿ ಗೋವಿನ ಬಗ್ಗೆ ಹೇಳ್ತಾ ಇದ್ದೇನೆ. ಗೋವು ಇದು ಕಲಿಯುಗದ ಕಾಮಧೇನು. ಯಾಕೆಂತ ಹೇಳಿದ್ರೆ ಗೋವುಗಳಿಂದ ನಮಗೆ ಅನೇಕ ಉಪಯೋಗಗಳಿವೆ. ಆದ್ದರಿಂದ ನಾವು ಇದನ್ನು ಗೋಮಾತೆ ಅಂತಲೂ ಕರೆಯುತ್ತೇವೆ. ಇದು ಹುಲ್ಲು ಮೇವುಗಳನ್ನು ತಿಂದು ನಮಗೆ ಅಮೃತಕ್ಕೆ ಸಮಾನವಾದಂತಹ ಹಾಲನ್ನು ಕೊಡ್ತದೆ. ಇದನ್ನು ಸಾಕೋದರಿಂದ ನಮಗೆ ಅಪಾರವಾದಂತಹ ಸುಖ ಸಂತೋಷ ಧನಧಾನ್ಯ ಅಭಿವೃದ್ಧಿ ಆಗ್ತದೆ ಎಂಬ ಒಂದು ನಂಬಿಕೆ ಇದೆ.
ನಮ್ಮ ಧಾರ್ಮಿಕ ನಂಬಿಕೆಗಳ ಪ್ರಕಾರ 31 ಕೋಟಿ ದೇವಾನುದೇವತೆಗಳು ಈ ಗೋವಿನಲ್ಲಿ ನೆಲೆಸಿದೆ. ಆದ್ದರಿಂದ ಗೋಮಾತೆಯ ದರ್ಶನದಿಂದ ನಮ್ಮ ಎಲ್ಲ ದುಃಖಗಳು ದೂರವಾಗಿ ಹೋಗ್ತವೆ, ಅದೃಷ್ಟವೂ ಲಭಿಸ್ತದೆ. ಇದನ್ನು ನಿತ್ಯ ಪೂಜಿಸುವುದರಿಂದ ಸಂತಾನವಿಲ್ಲದವರಿಗೆ ಸಂತಾನ ಭಾಗ್ಯವೂ ದೊರಕುತ್ತದೆ ಎಂಬ ಒಂದು ನಂಬಿಕೆಯೂ ಇದೆ. ಈ ಗೋವುಗಳನ್ನು ನಾವು ಮನೆಯಲ್ಲಿ ಸಾಕುವುದರಿಂದ ನಮ್ಮ ಮನೆಯ ವಾಸ್ತುದೋಷಗಳು ನಿವಾರಣೆ ಆಗ್ತವೆ. ಅಲ್ಲದೆ ನಕಾರಾತ್ಮಕ ಶಕ್ತಿಗಳು ಏನೇ ಇದ್ದರೂ ಅದು ತಾನೇ ನಾಶವಾಗಿ ಹೋಗ್ತದೆ. ಈ ಗೋವುಗಳ ಸ್ಪರ್ಶದಿಂದ, ಇದರ ಸೇವೆ ಮಾಡೋದರಿಂದ ನಮಗೆ ಅಷ್ಟೇ ಅಲ್ಲ, ಈ ಗೋವಿನ ಮೂತ್ರಗಳನ್ನು, ಸಗಣಿಗಳನ್ನು, ಅದರಿಂದ ಮಾಡುವಂಥ ಉತ್ಪನ್ನಗಳನ್ನು ನಾವು ಬಳಸುವುದರಿಂದ ನಮ್ಮಲ್ಲಿರುವ ಅನೇಕ ರೋಗಗಳು ನಿವಾರಣೆ ಆಗ್ತದೆ ಎಂದು ವೈಜ್ಞಾನಿಕವಾಗಿಯೂ ಇದನ್ನು ಪ್ರೂವ್ ಮಾಡಿದ್ದಾರೆ. ಈ ಧಾರ್ಮಿಕ ನಂಬಿಕೆಗಳ ಪ್ರಕಾರ ಹಸುಗಳ ಬಾಲ ಅಲ್ಲಾಡಿಸುವ ಸ್ಥಳದಲ್ಲಿ ಲಕ್ಷ್ಮೀ ದೇವಿಯು ವಾಸಿಸ್ತಾಳೆ. ಹೀಗಾಗಿ ಬಹಳ ಮಂದಿ ಗೋವಿನ ಮುಂದುಗಡೆನೂ ಪೂಜೆ ಮಾಡ್ತಾರೆ, ಹಿಂದುಗಡೆನೂ ಪೂಜೆ ಮಾಡ್ತಾರೆ. ಇದನ್ನು ನಿತ್ಯ ಗೋವನ್ನು ಪೂಜಿಸುವುದರಿಂದ ಮನೆಯಲ್ಲಿ ಸುಖ ಸಂಪತ್ತು ವೃದ್ಧಿ ಆಗ್ತದೆ ಎಂಬ ಒಂದು ನಂಬಿಕೆ ಇದೆ. ಅಷ್ಟೇ ಅಲ್ಲ, ಗೋವುಗಳನ್ನು ಸಾಕುವಂತಹ ಜಾಗದಲ್ಲಿ ನಾವು ಧ್ಯಾನವನ್ನು ಮಾಡಿದರೆ, ಮಂತ್ರ ಘೋಷಣೆಯನ್ನು ಮಾಡಿದರೆ, ಅಥವಾ ಏನೇ ಸಾಧನೆಯನ್ನು ನಾವು ಮಾಡಿದರೆ ಅದಕ್ಕೆ ನಮಗೆ ಸಿಗುವಂಥ ಪುಣ್ಯ ಅನೇಕ ಪಟ್ಟು ಹೆಚ್ಚುತ್ತದೆ ಹೇಳುವ ಒಂದು ನಂಬಿಕೆ ಇದೆ. ಹೀಗಾಗಿ ಇವತ್ತಿನ ಈ ದಿನ ಈ ಗೋಪೂಜೆ ಮಾಡಿ ಗೋವಿನ ಬಗ್ಗೆ ಒಂದು 4 ಮಾತುಗಳನ್ನು ಹೇಳಿದ್ದೇನೆ. ಅಂತಹ ಗೋವಿಗೆ ಕೋಟಿ ಕೋಟಿ ನಮನಗಳು. ಇದು ನಿಮಗೆ ಇಷ್ಟವಾದರೆ ನೀವು ಲೈಕ್ ಮಾಡಿ ಅಂತ ಕೇಳ್ಕೊಡ್ತೇನೆ. ಎಲ್ಲರಿಗೂ ಧನ್ಯವಾದಗಳು.